ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬೈಕ್ ರೈಡ್ ಹೋಗ್ತಾ ಇರೋದು BR ಹಿಲ್ಸ್, ಬಿಳಿಗಿರಿ ರಂಗನ ಹಿಲ್ಸ್. ಇದು ನಿಮ್ಮ ಕನಕಪುರ ರೋಡ್ ಕಡೆಯಿಂದ ಹೋಗ್ಬಹುದು ಅಥವಾ ಮೈಸೂರು ರೋಡ್ ಕಡೆಯಿಂದ ಹೋಗ್ಬಹುದು. ನಾವು ಬೈಕ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಕನಕಪುರ ರೋಡ್ ಪ್ರಿಫರ್ ಮಾಡಿದ್ವಿ, ಯಾಕಂದ್ರೆ ಮೈಸೂರು ರೋಡ್ ಅಲ್ಲಿ ಬೈಕ್ಸ್ ಅಲೋ ಇಲ್ಲ ಅಂತ. ಟೋಟಲ್ 3 ಬೈಕ್ಸ್. ಸೊ ಈ ರೈಡ್ ಅಲ್ಲಿ ನಾವು ಎಲ್ಲೂ ಆಚೆಗಡೆ ತಿನ್ಬಾರ್ದು ಅಂತ ಮನೆಯಿಂದಾನೇ ಊಟ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ನಮ್ಮ ಕಲೀಗ್ ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ರು. ಸೊ ಹೈವೇ ಅಲ್ಲಿ ಎಲ್ಲೂ ನಿಲ್ಸಕ್ಕೆ ಜಾಗ ಇರಲಿಲ್ಲ, ಎಲ್ಲ ರೋಡ್ ವೈಡ್ನಿಂಗ್ ಎಲ್ಲ ಆಗ್ಬಿಟ್ಟಿತ್ತು. ಸೊ ನಾವಿಲ್ಲಿ ಮೇನ್ ರೋಡಿಂದ ಲೆಫ್ಟ್ ಅಲ್ಲಿ ಒಂದು ಡಿವಿಯೇಷನ್ ತಗೊಂಡಾಗ ಫುಲ್ ಸೀನಿಕ್ ರೂಟ್ ಇದು. ಫುಲ್ ರಿವರ್ ಫ್ಲೋಯಿಂಗ್ ಎಲ್ಲ ಇತ್ತು, ಪ್ಲಸ್ ದೊಡ್ಡ ದೊಡ್ಡ ತೋಟಗಳು ಅಥವಾ ಚಿಕ್ಕ ರೆಸಾರ್ಟ್ಸ್, ಪ್ರೈವೇಟ್ ಪ್ರಾಪರ್ಟೀಸ್ ಎಲ್ಲ ತುಂಬಾ ಇದ್ವು. ಸೊ ಹೀಗೆ ಹೋಗ್ತಾ ಇರುವಾಗ ನಮ್ಗೆ ಇಲ್ಲಿ ಪ್ರಯೋಗ ರಿಸರ್ಚ್ ಸೆಂಟರ್ ಅಂತ ಒಂದು ಕಾಣಿಸ್ತು. ಸೊ ಹಾಗೆ ಇನ್ನು ಮುಂದೆ ಹೋಗೋದು ಬೇಡ, ಇನ್ನು ನಮ್ಮ ಫರ್ದರ್ ಟ್ರಿಪ್ ಕಂಟಿನ್ಯೂ ಮಾಡಕ್ ಲೇಟ್ ಆಗತ್ತೆ ಅಂದ್ಬಿಟ್ಟು ಇಲ್ಲೇ ತೋಟದ ಹತ್ರ ಪಾರ್ಕ್ ಮಾಡಿ ಏನು ನಾವು ಮನೆಯಿಂದ ತಿಂಡಿ ತಂದಿದ್ವಿ, ಒಳ್ಳೆ ತಿಂಡಿ ಮಾಡಿದ್ವಿ. ಸೊ ನಾವು 3 ಜನ ಗಾಡಿಲಿ ಇರೋದ್ರಿಂದ ನಮ್ಗೆ ಜಾಸ್ತಿ ಲಂಚ್ ಎಲ್ಲ ಕ್ಯಾರಿ ಮಾಡಕ್ ಕಷ್ಟ ಅಂದ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ ಕಾರ್ದು ಡಿಕ್ಕಿಯಲ್ಲಿ ಎಲ್ಲ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಏನು ನಮ್ಗೆ ತೊಂದರೆ ಆಗಿಲ್ಲ, ಲಗೇಜ್ ಎಲ್ಲ ತುಂಬಾ ಕಮ್ಮಿ ಇತ್ತು. ಆದಷ್ಟು ಎಲ್ಲ ಕಾರಲ್ಲಿ ಹಾಕಿ ನಾವು ಬೈಕಲ್ಲಿ ಆರಾಮಾಗಿ ಜಸ್ಟ್ ರೈಡ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಷ್ಟೇನೆ. ಸೊ ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಮಾವಿನಕಾಯಿ ಚಿತ್ರಾನ್ನ, ಹುಳಿ, ಇಡ್ಲಿ ಎಲ್ಲ ಮನೆಯಿಂದ ಮಾಡಿ ತಿಂದ್ವಿ. ಈಗ BR ಹಿಲ್ಸ್ ಕಡೆ ಹೊರಟಿದ್ದೀವಿ. 5 ಜನ 3 ಬೈಕಲ್ಲಿ ಎಲ್ಲ ಹುಡುಗರು ಶಿಫ್ಟ್ ಆಗ್ಬಿಟ್ವಿ. ಇಬ್ಬರು ಲೇಡೀಸು ಕಾರ್ ತಗೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಈಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅವ್ರಿಗೆ ಮೀಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಸೊ ಈಗ BR ಹಿಲ್ಸ್ ಹೋಗ್ತಾ ಹೋಗ್ತಾ ಸ್ಲೈಟ್ ಆಗಿ ಒಂದು ಡಿವಿಯೇಷನ್ ತಗೊಂಡ್ವಿ, ಮುತ್ತತ್ತಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಈಗೇನ್ ನಾವು ನೋಡ್ತಾ ಇರೋದು ಅಥವಾ ಈಗೇನ್ ನಾವು ಹೋಗ್ತಾ ಇರೋದು ಮುತ್ತತ್ತಿ ಕಡೆಗೆ. ಬಟ್ ನೀವು ರೈಟ್ ಲೆಫ್ಟ್ ನೋಡಿದ್ರೆ ಆದಷ್ಟು ಮರಗಳೆಲ್ಲ ಸ್ವಲ್ಪ ಒಣಗಿದೆ. ನಿಮ್ಗೆ ನ್ಯೂ ಹ್ಯಾಂಪ್ಶೈರ್ ಲುಕ್ ಬರುತ್ತೆ, ಅಂದ್ರೆ ಸ್ವಲ್ಪ ಯೆಲ್ಲೋ ಇಶ್ಯೂ ರೆಡ್ ಗ್ರೀನು ಮಿಕ್ಸ್ಡ್ ಕಾಂಬಿನೇಷನ್. ಇನ್ನ ಹೋಗ್ತಾ ಹೋಗ್ತಾ ಬಂದ್ರೆ ನಿಮಗೆ ಫುಲ್ ಆಲ್ಮೋಸ್ಟ್ ನ್ಯೂ ಹ್ಯಾಂಪ್ಶೈರ್ ಹತ್ರನೇ ಇರ್ಬೋದು ಅನ್ಕೊಂತೀನಿ. ರೋಡ್ ತುಂಬಾ ಚೆನ್ನಾಗಿದೆ, ಫುಲ್ ಕರ್ವ್ಸ್ ಎಲ್ಲ ಆಗುತ್ತೆ, ಬಟ್ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ನಾವು ಹೋಗೋವಾಗ. ನಮ್ಮ ರೈಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಭೀಮೇಶ್ವರಿ ವಾಟರ್. ಸ್ವಲ್ಪ ಇಲ್ಲಿ ನಿಮಗೆ ಅಷ್ಟು ಕಾಣಿಸಲ್ಲ ನೀರು, ಬಟ್ ಅಲ್ಲೆಲ್ಲೆಲ್ಲಿ ಬಂಡೆ ಇದೆ, ಅಲ್ಲಿ ಮೋಸ್ಟ್ಲಿ ಅಲ್ಲಿ ಹೋದಾಗ ನಮಗೆ ಜಾಸ್ತಿ ಸಿಗ್ಬೋದು ಅನ್ಕೊಂತೀನಿ. ನಾನು ತುಂಬಾ ಹಿಂದೆ ಬಂದಿದ್ದು, ಆಲ್ಮೋಸ್ಟ್ 8-10 ಇಯರ್ಸ್ ಬ್ಯಾಕ್ ಬಂದಿದ್ದು. ಆಗೇನಿದೆ ಮತ್ತೆ ಈಗ ನೋಡ್ತಾ ಇದೀವಿ, ತುಂಬಾ ಚೇಂಜಸ್ ಇದೆ ರೋಡ್ ಎಲ್ಲ. ಸೊ ಫೈನಲಿ ಈಗ ಮುತ್ತತ್ತಿ ಬಂದು ತಲುಪಿದ್ವಿ. ಬಟ್ ಇಲ್ಲಿ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಬೇಕು ಅಂತ ಸುಮಾರೆಲ್ಲ ಪ್ಲಾನ್ ಇತ್ತು ನಮ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದ್ರೆ ಯಾರೋ ಒಬ್ರು ಸ್ವಿಮ್ ಮಾಡಕ್ ಹೋಗ್ಬಿಟ್ಟು ನೀರಲ್ಲಿ ಬಿದ್ದು ಮುಳುಗೋದ್ರು. ಆಮೇಲೆ ಅಲ್ಲಿ ನಿಮ್ಗೇನ್ ಕಾಣಿಸ್ತಿದೆಯಲ್ಲ ಮರದ ಹತ್ರ ತುಂಬಾ ಜನ ಅಲ್ಲಿ ಫುಲ್ ಬಾಡಿ ಹುಡುಕ್ತಾ ಇದಾರೆ ಅನ್ಬಿಟ್ಟು ತೆಪ್ಪ ಎಲ್ಲ ಹಾಕೊಂಡು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಹುಡುಕ್ತಾ ಇದಾರಂತೆ, ಬಾಡಿ ಸಿಕ್ಕಿಲ್ಲ ಅನ್ಬಿಟ್ಟು. ಸೊ ನಾವ್ ಇಲ್ಲಿ ಬಂದ ತಕ್ಷಣನೇ ಪೊಲೀಸರೆಲ್ಲ ಬಂದ್ಬಿಟ್ಟು ಎಲ್ಲಾ ಕ್ರೌಡ್ಗೆಲ್ಲ ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು. ಸೊ ನಾವ್ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಇಳಿದ್ವಿ, ಸುಮ್ಮನೆ ಒಂದ್ 2-3 ಫೋಟೋಸ್ ತಕೊಂಡ್ವಿ, ಆಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ BR ಹಿಲ್ಸ್ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಈಗ ರೈಡ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಜಸ್ಟ್ ಬೈಕ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಸೊ ಇದು ರೆಂಟೆಡ್ ಬೈಕ್. ಸೊ ನನ್ನ ಬೈಕ್ ಏನಿತ್ತು ಅದು ನಾನೀಗ ಸೇಲ್ ಮಾಡಿದೆ. ಸೊ ನನ್ನ ಹತ್ರ ಈಗ ಯಾವುದು ಬೈಕ್ ಅಂತ ಇಲ್ಲ. ಸೊ ಹಾಗಾಗಿ ಟ್ರಿಪ್ ಪ್ಲಾನ್ ಆಗಿರೋದ್ರಿಂದ ತುಂಬಾ ಹುಡುಕಿ ಹುಡುಕಿ ಟ್ವಿಸ್ಟ್ ಥ್ರಾಟ್ಲಿಂದ ನಾನು ರಾಯಲ್ ಎನ್ಫೀಲ್ಡ್ ಮೀಟಿಯರ್ ತಗೊಂಡೆ. ಬಟ್ ನಿಜವಾಗ್ಲೂ ಹೇಳಲೇಬೇಕು, ಇವ್ರದ ಒಂದು ಏನೇ ಒಂದು ಬೈಕ್ಸ್ ಆಗಿರ್ಲಿ ಅಥವಾ ಅವ್ರದ್ದು ಆಕ್ಸರೀಸ್ ಇರುತ್ತೆ, ಬೈಕ್ ಆಕ್ಸರೀಸ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಬೈಕ್ ನೋಡಿ, ನಾನು ನೋಡ್ತಾ ಇರೋ ಬೈಕ್ 65,000 ಓಡಿದೆ, ಬಟ್ ತುಂಬಾ ಸ್ಮೂತ್ ಇದೆ. ಅವರು ರೆಗ್ಯುಲರ್ ಆಗಿ ಸರ್ವಿಸ್ ಎಲ್ಲ ಮಾಡ್ಕೊಂಡು ಈವನ್ ಬೈಕ್ ಕೊಡುವಾಗ್ಲೂ ನಮಗೆ ಇನ್ಸ್ಪೆಕ್ಟ್ ಮಾಡಿ, ನಾನು ನಿಮ್ಗೊಂದು ವಿಡಿಯೋ ಹಾಕಿರ್ತೀನಿ. ಫುಲ್ಲು ಬೈಕ್ನ ನೀವು ಥರೋವಾಗಿ ಎಲ್ಲಾ ಕಡೆಯಿಂದ ಚೆಕ್ ಮಾಡ್ಬಿಟ್ಟು ಏನಾದ್ರೂ ನಮಗೆ ಪ್ರಾಬ್ಲಮ್ಸ್ ಅಥವಾ ಏನಾದ್ರೂ ಸ್ಕ್ರಾಚಸ್ ಏನಾದ್ರೆ ಮೊದಲು ಹೈಲೈಟ್ ಮಾಡಿ ಅವ್ರು ತೋರಿಸ್ಬಿಟ್ರೆ ಅದನ್ನ ಅವ್ರು ನೋಟ್ ಮಾಡ್ಕೊಳ್ತಾರೆ.
ಯಾಕೆಂದ್ರೆ ಈಗ ನೆಕ್ಸ್ಟ್ ನೀವು ಬೈಕ್ ಕೊಡುವಾಗ ಅವ್ರು ನಿಮಗೇನು ತೊಂದರೆ ಕೊಡಲ್ಲ. ಹಾಗೆ ಇವ್ರದ್ದು ಫುಲ್ ಕಲೆಕ್ಷನ್ ಎಲ್ಲ ನೋಡಿದೆ ನಾನು ಬೈಕ್ ಗೋಡೌನಲ್ಲಿ ಹೋಗ್ಬಿಟ್ಟು. ಇವ್ರದ್ದು ಅಡ್ವೆಂಚರ್ ಸೀರೀಸ್ ಆಗಲಿ ಅಥವಾ ಕ್ರೂಸರ್ ಸೆಗ್ಮೆಂಟು, ಕಮ್ಯೂಟರ್ ಸೆಗ್ಮೆಂಟು, ಎಲ್ಲ ಥರ ಬೈಕ್ಸ್ ಇದೆ, ಸೂಪರ್ ಬೈಕ್ಸ್ ಕೂಡ ಇದೆ. ಸೊ ಸೊ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನನಗೆ ಈ ರೈಡಲ್ಲಿ ಯಾವುದೇ ಒಂದು ತೊಂದರೆ ಆಗಿಲ್ಲ. ಗಾಡಿ ಕಂಡೀಷನ್ ಸ್ಮೂತ್ ಆಗಿತ್ತು. ಏನೋ ನಿಮ್ಮದು ವಾಬ್ಲಿಂಗ್ ಆಗಲಿ ಅಥವಾ ಸೌಂಡ್ ಆಗಲಿ, ನಾಯ್ಸ್ ಆಗಲಿ ಏನೂ ಇರಲಿಲ್ಲ. ತುಂಬ ಸ್ಮೂತ್ ಆಗಿತ್ತು, ಆಸ್ ನ್ಯೂ ಆಸ್ ಶೋರೂಮ್ ಥರ. ಸೊ ಇದು ಇವಾಗ ಬಿಯರ್ ಹಿಲ್ಸ್ ಕಡೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಸೀನಿಕ್ ಆಗಿದೆ. ನೀವು ಕಾರಲ್ಲಿ ಬಂದ್ರೆ ನಿಮ್ಗೆ ಅದು ಆ ನೇಚರ್ ಫೀಲ್ ಮಾಡಕ್ಕಾಗಲ್ಲ. ಬೈಕಲ್ಲಿ ಬಂದ್ರೆ ತುಂಬಾ ಅದ್ಭುತವಾಗಿದೆ. ಎಲ್ಲಾ ಕಡೆ ಗ್ರೀನರಿ, ಮರಗಳು, ಪ್ಲಸ್ ನಮಗೆ ಮುತ್ತತ್ತಿ ಹೋಗುವಾಗ ತುಂಬಾ ಜಿಂಕೆಗಳು, ನವಿಲೆಲ್ಲ ಸಿಕ್ತು. ಬಿ ಆರ್ ಹಿಲ್ಸ್ ಅಲ್ಲಿ ಅಷ್ಟು ನಮಗೆ ಕಾಣಿಸಿಲ್ಲ. ಬಟ್ ಆದ್ರೂ ಕೂಡ ಸ್ವಲ್ಪ ಹೆದರಿಕೆ ಇತ್ತು, ಯಾಕಂದ್ರೆ ಒಂದ್ ಎರಡು ಮೂರು ರೀಲ್ಸ್ ನೋಡಿದ್ವಿ ಹುಲಿ ಎಲ್ಲ ಬರೋದು. ಸೊ ಆತರ ಏನು ಭಯ ಆಗಿಲ್ಲ. ಬಟ್ ಈ ಈ ಸೆಗ್ಮೆಂಟ್ ಅಥವಾ ಈ ರೂಟ್ ಏನ್ ನೋಡ್ತಾ ಇದೀರಲ್ವಾ ನೀವು, ಈ ಪೀಸ್ ಆಫ್ ಜರ್ನಿ ತುಂಬಾ ಚೆನ್ನಾಗಿದೆ. ಆ, ಸ್ವಲ್ಪ ತಣ್ಣ ಗಾಳಿ, ನೇಚರು ಎಲ್ಲ ಕಾಂಬಿನೇಷನ್ ತುಂಬಾ ಸಖತ್ತಾಗಿದೆ. ಆದಷ್ಟು ಇಲ್ಲಿ ನಿಲ್ಸಕ್ ಹೋಗ್ಬೇಡಿ. ಆರಾಮಾಗಿ ಸ್ವಲ್ಪ ಎಂಜಾಯ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ನಿಲ್ಸಕ್ಕೆಲ್ಲ ಹೋಗ್ಬೇಡಿ, ಹೇಳಕ್ಕಾಗಲ್ಲ, ಪ್ರಾಣಿಗಳು ಬಂದ್ರು ಬರ್ಬೋದು. ಫೈನಲಿ ಈಗ ಬಿ ಆರ್ ಹಿಲ್ಸ್ ಕರ್ವ್ಸ್ ಹತ್ರ ಇದೀವಿ. ಇಲ್ಲಿ ಕೂಡ ಅಷ್ಟೇ ನಿಮಗೆ ವ್ಯೂ ಪಾಯಿಂಟ್ಸ್ ಇರುತ್ತೆ. ಇಲ್ಲಿ ಏನ್ ನೋಡಿ ಜನ ನಿಂತ್ಕೊಂಡಿದ್ದಾರೆ, ಇಲ್ಲಿಂದ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಫುಲ್ ವ್ಯೂ. ಬೆಳ್ಬೆಳಿಗ್ಗೆ ಬಂದ್ರೆ ನಿಮ್ಗೆ ಫುಲ್ಲು ಮೋಡದಲ್ಲಿ ಕವರ್ ಆಗಿರುತ್ತೆ. ನಾವಿಲ್ಲಿ ಬರೋ ಅಷ್ಟ್ರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮಗೆ ಆ, ಅಂದ್ರೆ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಮೋಡ ಏನಷ್ಟು ಇರಲಿಲ್ಲ. ಸೊ ಇಲ್ಲಿ ಬಂದ ತಕ್ಷಣನೇ ನಿಮ್ಗೆ ಏನಾಗುತ್ತೆ, ಆ ಆ, ಏನಪ್ಪಾ ಫುಲ್ ನಿಮಗೆ ಸ್ವಲ್ಪ ತಿನ್ನಕ್ಕೆ ಅದೆಲ್ಲ ಸಿಗತ್ತೆ, ಅಂಗಡಿಗಳೆಲ್ಲ ಸಿಗತ್ತೆ. ಮಧ್ಯದಲ್ಲೆಲ್ಲ ನಿಮಗೆ ಕಾಡು ಕಾಡು ಏನು ಸಿಗಲ್ಲ. ಸ್ವಲ್ಪ ಏನಾದ್ರು ನೀವೇ ಕಾರಲ್ಲಿ ಅಥವಾ ಏನಾದ್ರು ಗಾಡಿಯಲ್ಲಿ ತಂದಿದ್ರೆ ಸ್ವಲ್ಪ ತಿನ್ಬಹುದು. ಬಟ್ ನಿಮಗೆ ಏನಾದ್ರು ಒಳ್ಳೆ ತಿಂಡಿ ಗಿಂಡಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬಂದ ತಕ್ಷಣ ಹೋಟ್ಲ್ ಗಿಟ್ಲ್ಸ್ ಇರುತ್ತೆ. ನಾವು ಮಧ್ಯಾಹ್ನ ಬಂದು ತಲುಪಿದ್ರು ಕೂಡ ಇಲ್ಲಿ ಟ್ರಾಫಿಕ್ ತುಂಬಾ ಇತ್ತು. ಸೊ ಪಾರ್ಕಿಂಗ್ ಎಲ್ಲ ಫುಲ್ ಆಗಿತ್ತು. ಸೊ ಆದ್ರೂ ಕೂಡ ಹೇಗೋ ಸ್ವಲ್ಪ ಕೆಳಗಡೆ ಬಂದು ನಮಗೆ ಪಾರ್ಕ್ ಮಾಡಕ್ಕೆ ಜಾಗ ಎಲ್ಲ ಇತ್ತು. ಬಟ್ ಇಲ್ಲೇನಂತ ಹೇಳಿದ್ರೆ ಇಲ್ಲಿ ನಮ್ಮ ಬಿಲಾಂಗಿಂಗ್ಸ್ ಏನಿದೆ ಅದನ್ನೆಲ್ಲ ನಾವೇ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಬೈಕಲ್ಲಿ ಬಂದಿದ್ರಿಂದ, ಸೊ ನಮ್ಮ ಹತ್ರ ಕಾರ್ ಇರೋದ್ರಿಂದ ಎಲ್ಲಾನು ನಾವು ಕಾರಲ್ಲಿ ಡಂಪ್ ಮಾಡಿ ಆರಾಮಾಗಿ ಹೋದ್ವಿ. ಒಂದ್ ವೇಳೆ ನೀವು ಬೈಕಲ್ಲೇ ಬರ್ತೀರಾ ಅಂತ ಹೇಳಿದ್ರೆ ಸೇಫ್ಟಿ ಬಗ್ಗೆ ಸ್ವಲ್ಪ ಅರಿವು ಮಾಡ್ಕೊಬೇಕು ನೀವೇ. ಸೊ ನಾವು ಬರುವಾಗ ಟೆಂಪಲ್ ಕ್ಲೋಸ್ ಆಗತ್ತೆ, ಬೇಗ ಹೋಗಿ ಅಂತ ನಮಗೆ ಹೇಳಿದಕ್ಕೆ ನಾವು ಸ್ವಲ್ಪ ಓಡಿ ಓಡಿ ಹೋದ್ವಿ. ಆ, ಸದ್ಯಕ್ಕೆ ಒಂದಿನ 5-10 ಮಿನಿಟ್ಸ್ ಇತ್ತು. ಸೊ ಈ ತರ ನೀವು ಮೆಟ್ಲು ಹತ್ತಿ ಮೇಲೆ ಹೋದಾಗ ನಿಮಗೆ ಮುಂದೆ ಏನು ಕಾಣಿಸ್ತಾ ಇದೆ ದೇವಸ್ಥಾನ. ಸುತ್ತ ಹಾಕೊಂಡು ಬಂದ್ರೆ ಈ ಕಡೆ ಕ್ಯೂ ಇರುತ್ತೆ ಲೈನಲ್ಲಿ ನಿಂತ್ಕೊಂಡು ಇವಾಗ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಗರ್ಭಗುಡಿಯಲ್ಲಿ ವಿಡಿಯೋ ಅಲ್ಲೋ ಇಲ್ಲ. ಸೊ ದರ್ಶನ ಆದ್ಮೇಲೆ ನಿಮಗೆ ಸುತ್ತಮುತ್ತ ವ್ಯೂ ನೋಡೋಕ್ಕೆ ಸ್ಪಾಟ್ಸ್ ಇದೆ 2-3, ಅಂದ್ರೆ ದೇವಸ್ಥಾನದಿಂದನೇ. ಸೊ ಅಲ್ಲಿಂದ ನಿಮಗೆ ಕಂಪ್ಲೀಟ್ 360 ಡಿಗ್ರಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಒಂದೇ ಒಂದೇನು ಅಂತ ಹೇಳಿದ್ರೆ, ಬೆಳಿಗ್ಗೆ ಬಂದ್ರೆ ನಿಮ್ಗೆ ಫುಲ್ಲು ಮಂಜು ಮೋಡ ಇರುತ್ತೆ. ಮಧ್ಯಾಹ್ನ ಹೊತ್ತು ಬಂದ್ರೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ, ಬಟ್ ಮಂಜು ಮೋಡ ಎಲ್ಲ ಏನಿರಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಇಲ್ಲಿಗೆ ನಮ್ಮ ಬಿ ಆರ್ ಹಿಲ್ಸ್ ವಿಡಿಯೋ ಮುಗೀತು. ಧನ್ಯವಾದಗಳು.